ಬಾಂಗ್ಲಾದಲ್ಲಿ ಬೀದಿ ಕಾಳಗ ಜೋರು, ವಾಯುನೆಲೆಯ ಮೇಲೆ ಜನರಿಂದ ದಾಳಿ. ಬಾಂಗ್ಲಾದೇಶದಲ್ಲಿ ಬೀದಿ ಕಾಳಗಗಳು ನಡೀತಾ ಇವೆ. ದಕ್ಷಿಣ ಬಾಂಗ್ಲಾದಲ್ಲಿ ಕಾಕ್ಸ್ ಬಜಾರ್ನ ಸಮೀಪದಲ್ಲಿರೋ ವಾಯುಪಡೆಗೆ ಸೇರಿದ ನೆಲೆ ಮೇಲೆ ಗಲಭೆಕೋರರು ದಾಳಿ ನಡೆಸಿದ್ದಾರೆ. ಬಾಂಗ್ಲಾ ವಾಯುಪಡೆಯ ಸಿಬ್ಬಂದಿ ಹಾಗೂ ಸಮಿತಪರ ಪ್ರದೇಶದ ಜನರ ನಡುವೆ ನಡೆದಿರೋ ಸಂಘರ್ಷ ಹಿಂಸಾಚಾರಕ್ಕೆ ತಿರುಗಿದೆ. ಗಲಭೆ ಜೋರಾಗ್ತಿದ್ದಂತೆ ಯೋಧರು ನೇರವಾಗಿ ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದು 10 ಮಂದಿ ಗಾಯಗೊಂಡಿರೋದಾಗಿ ತಿಳಿದು ಬಂದಿದೆ. ಮೋಟಾರ್ ಬೈಕ್ನಲ್ಲಿ ಸಾಗ್ತಿದ್ದ ವ್ಯಕ್ತಿಯನ್ನ ಬಾಂಗ್ಲಾ ವಾಯುಪಡೆಯ ಯೋಧರು ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ವಾಯುಪಡೆಯ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಅದರ ಬೆನ್ನಲ್ಲೇ ಹಲವು ಮಂದಿ ಸ್ಥಳೀಯರು ಜೊತೆಯಾಗಿ ವಾಯುನೆಲೆಯ ಮೇಲೆ ದಾಳಿ ಮಾಡಿದ್ದಾರೆ. ಗಲಾಟೆ ಜೋರಾಗ್ತಿದ್ದ ಹಾಗೆ ಯೋಧರು ಗುಂಡು ಹಾರಿಸಿದ್ದಾರೆ. ಈ ಘಟನೆ ಸರ್ಕಾರ, ಸೇನೆ ಹಾಗೂ ಜನಸಾಮಾನ್ಯರ ನಡುವೆ ಇರೋ ಸಂಘರ್ಷವನ್ನು ಸಾರಿ ಹೇಳುವಂತಿದೆ. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನುಸ್ ಅವರಿಗೆ ದೇಶವನ್ನು ಮುನ್ನಡೆಸೋ ಸಾರಥ್ಯ ಕೊಡಲಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ದೇಶ ಬಿಟ್ಟು ಪರಾರಿಯಾದ ನಂತರದಲ್ಲಿ ಸೇನೆ ಆಡಳಿತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಮಧ್ಯಂತರ ಸರ್ಕಾರವು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಹಲವು ಕ್ರಮಗಳನ್ನು ಘೋಷಿಸ್ತಾ ಇದೆ. ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಾರ್ಟಿಯ ಬೆಂಬಲಿಗರನ್ನು ಬಂಧಿಸಲಾಗ್ತಿದೆ ಅಂತ ಆ ಪಾರ್ಟಿ ಸರ್ಕಾರವನ್ನು ಟೀಕಿಸ್ತಿದೆ. ಫೆಬ್ರವರಿ 8ರಿಂದ ಆಪರೇಷನ್ ಡೆವಿಲ್ ಹಂಟ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದ್ದು ದೇಶದಾದ್ಯಂತ 8,000ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿರೋ ಗಲಾಟೆಯು ಬಾಂಗ್ಲಾದಲ್ಲಿರೋ ಅತಂತ್ರ ಸ್ಥಿತಿಯನ್ನು ಸಾರಿ ಹೇಳುವಂತಿದೆ. ರಷ್ಯಾದ ಕಾನ್ಸುಲೇಟ್ ಕಚೇರಿಯಲ್ಲಿ ಭಾರೀ ಸ್ಫೋಟ. ಫ್ರಾನ್ಸ್ನ ಮಾರ್ಸೇಯ್ನಲ್ಲಿ ಭಯೋತ್ಪಾದಕ ದಾಳಿ. ರಷ್ಯಾ ಉಕ್ರೇನ್ ಸಂಘರ್ಷಕ್ಕೆ 3 ವರ್ಷಗಳು ಉರುಳಿ ಹೋಗಿವೆ. ಇದೇ ಹೊತ್ತಿನಲ್ಲಿ ರಷ್ಯಾದ ಕಾನ್ಸುಲೇಟ್ ಕಚೇರಿಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಸೋಮವಾರ ಫ್ರಾನ್ಸ್ನ ಮಾರ್ಸೇಯ್ ನಗರದಲ್ಲಿರೋ ರಷ್ಯಾದ ಕಾನ್ಸುಲೇಟ್ ಕಚೇರಿ ಮೇಲೆ ಸೋಡಾ ಬಾಟಲ್ ಬಳಸಿರುವ ಸುಧಾರಿತ ಸ್ಫೋಟಕಗಳನ್ನ ಎಸೆಯಲಾಗಿದೆ. ಇದನ್ನ ರಷ್ಯಾದ ವಿದೇಶಾಂಗ ಸಚಿವಾಲಯವು ಉಗ್ರರ ದುಷ್ಕೃತ್ಯ ಅಂತ ಕರೆದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ಪ್ರವಾಸದಲ್ಲಿದ್ದಾಗ ಇದೇ ಮಾಸಾ ನಗರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿರೋ ಭಾರತೀಯ ಯೋಧರ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಅದೇ ನಗರದಲ್ಲಿರುವ ರಷ್ಯಾದ ಕಾನ್ಸುಲೇಟ್ ಕಚೇರಿ ಮೇಲೆ ಈ ದಾಳಿ ನಡೆದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದರ ಬಗ್ಗೆ ಫ್ರಾನ್ಸ್ ಸರ್ಕಾರ ಸಂಪೂರ್ಣ ತನಿಖೆ ನಡೆಸುವಂತೆ ರಷ್ಯಾ ಆಗ್ರಹಿಸಿದೆ. ರಷ್ಯಾ ಕಾನ್ಸುಲೇಟ್ ಕಚೇರಿಯ ಹೊರಗಿನ ಗೋಡೆಗಳಿಗೆ 3 ಪ್ರೊಜೆಕ್ಟೈಲ್ಗಳನ್ನು ತೂರಲಾಗಿದೆ. ಅವುಗಳಲ್ಲಿ 2 ಗೋಡೆಗೆ ಬಡಿದು ಸ್ಫೋಟಗೊಂಡಿವೆ. ಸ್ಫೋಟಗಳು ಕಾನ್ಸುಲೇಟ್ನ ಗಾರ್ಡನ್ವರೆಗೂ ತಲುಪಿವೆ. ಇಲ್ಲಿ ಸೋಡಾ ಬಾಟಲ್ಗಳನ್ನು ಸ್ಫೋಟಕಗಳಾಗಿ ಬಳಸಿಕೊಳ್ಳಲಾಗಿದೆ. ಅವುಗಳಲ್ಲಿ ಏನೆಲ್ಲ ಬಳಸಿ ಸ್ಫೋಟ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಈ ದುರ್ಘಟನೆಯಲ್ಲಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಗಾಯವೂ ಆಗಿಲ್ಲ. ಇನ್ನು ರಷ್ಯಾದ ಕಾನ್ಸುಲೇಟ್ ಕಚೇರಿಯಲ್ಲಿರುವ ಎಲ್ರಿಗೂ ಕಟ್ಟಡದ ಒಳಗೆ ಉಳಿಯುವಂತೆ ಸೂಚನೆ ಕೊಡಲಾಗಿದೆ. ಸುಮಾರು 30 ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸ್ಫೋಟದಿಂದ ಉಂಟಾದ ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆಯಲ್ಲಿ ಭಾಗಿಯಾದರು. ಇನ್ನು ಸ್ಫೋಟವಾಗದೆ ಉಳಿದ ಒಂದು ಬಾಂಬ್ ನಿಷ್ಕ್ರಿಯ ದಳವು ಪರಿಶೀಲನೆಗೆ ಒಳಪಡಿಸಿತು. ಕಳ್ಳತನ ಆಗಿದ್ದ ಕಾರೊಂದು ಸ್ಫೋಟ ನಡೆದಿರುವ ಸ್ಥಳಕ್ಕೆ ಸಮೀಪದಲ್ಲೇ ಪತ್ತೆಯಾಗಿದೆ. ಸಣ್ಣ ಕಿಡಿ ತಾಗಿದ್ರೂ ಹೊತ್ತಿ ಉರಿಯುವ ದ್ರವ್ಯ ರೂಪದ ವಸ್ತುಗಳನ್ನು ತುಂಬಿರುವ ಬಾಟಲ್ಗಳನ್ನು ಗಾರ್ಡನ್ಗೆ 2 ಅನಾಮಿಕರು ತೂರಿ ಹೋಗಿರುವ ಬಗ್ಗೆ ವರದಿಯಾಗಿದೆ. ಪೆಟ್ರೋಲ್ ಬಾಂಬ್ ರೀತಿಯ ಕಾಣುವ ಮೊಲೋಟೋವ್ ಕಾಕ್ಟೈಲ್ ಸ್ಫೋಟದ ಮೂಲಕ ಈ ದಾಳಿ ನಡೆದಿದೆ. ಈ ಘಟನೆಯ ಬೆನ್ನಲ್ಲೇ ರಷ್ಯಾದ ರಾಯಭಾರ ಕಚೇರಿಯ ಸಿಬ್ಬಂದಿಗೆ ಭದ್ರತೆ ಹೆಚ್ಚಿಸುವಂತೆ ರಷ್ಯಾ ಸರ್ಕಾರವು ಫ್ರಾನ್ಸ್ಗೆ ತಾಕೀತು ಮಾಡಿದೆ. ಯುರೋಪಿಯನ್ ದೇಶಗಳಲ್ಲಿರುವ ರಷ್ಯಾದ ಕಾನ್ಸುಲೇಟ್ ಕಚೇರಿಗಳ ಮೇಲೆ ಉಕ್ರೇನ್ ಪ್ರಾಯೋಜಿತ ದಾಳಿಗಳು ನಡೆಯುವ ಸಾಧ್ಯತೆ ಇರುವುದಾಗಿ ರಷ್ಯಾದ ಫಾರಿನ್ ಇಂಟೆಲಿಜೆನ್ಸ್ ಸರ್ವಿಸಸ್ ಫೆಬ್ರವರಿ 19ರಂದೇ ಮುನ್ನೆಚ್ಚರಿಕೆಯನ್ನು ರವಾನಿಸಿತು. ಸ್ಲೋವಾಕಿಯಾ, ಹಂಗೇರಿ ಅಥವಾ ಜರ್ಮನ್ನಲ್ಲಿ ರಷ್ಯಾದ ರಾಜತಾಂತ್ರಿಕ ಅಧಿಕಾರಿಗಳನ್ನ ಗುರಿಯಾಗಿಸಿ ಉಗ್ರರು ದಾಳಿ ನಡೆಯುವ ಸಾಧ್ಯತೆ ಇರುವುದಾಗಿ ಗುಪ್ತಚರ ಮಾಹಿತಿಯು ತಿಳಿಸಿತ್ತು ಅನ್ನೋದು ವರದಿಗಳಿಂದ ಗೊತ್ತಾಗಿದೆ. ಇನ್ನು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಫ್ರಾನ್ಸ್ ಸರ್ಕಾರವು ಉಕ್ರೇನ್ ಪರವಾಗಿದೆ. ಇದು ಈ ಹೊತ್ತಿನ ಅಂತಾರಾಷ್ಟ್ರೀಯ ಸುದ್ದಿಗಳು. ಇನ್ನಷ್ಟು ಅಪ್ಡೇಟ್ಗಳು, ವಿಶ್ಲೇಷಣೆಗಳು ಹಾಗೂ ವಿವರವಾದ ಮಾಹಿತಿಗಳಿಗೆ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್. ನಮಸ್ಕಾರ.